ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಯಾವಾಗಲೂ ಬೆಳಗ್ಗೆ ಬೇಗ ಎದ್ದು ವಿಡಿಯೋನ ಶುರು ಮಾಡ್ತಾಯಿದ್ದೆ. ಇವತ್ತು ಸ್ವಲ್ಪ ಲೇಟಾಗಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಾತ್ರೂಮು, ಟಾಯ್ಲೆಟು ಅದೆಲ್ಲ ತೊಳೆಯೋ ಕೆಲಸ ಇತ್ತು. ಹಾಗಾಗಿ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಅದೆಲ್ಲ ಕೆಲಸನ ಮುಗಿಸ್ಕೊಂಡೆ. ಹಾಗಾಗಿ ಇವತ್ತು ನನ್ನದು ಬೆಳಗ್ಗೆ ಯಾವುದು ವ್ಲಾಗ್ ಮಾಡದೇ ಇರೋ ಕಾರಣ ನನ್ನ ಕೆಲಸ ಕೂಡ ಬೇಗನೆ ಮುಗೀತು. ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಆಮೇಲೆ ನಮ್ಮನೆಯವರು ಒಂದು ಸರ್ಪ್ರೈಸ್ ಕೊಟ್ಟರು. ಏನಂದರೆ ಬೆಳಗ್ಗೆ ಬಂದವರು ಇವತ್ತು ಮಧ್ಯಾಹ್ನ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರು. ನನಗೂ ನಮ್ಮ ಮನೆಯವರ ಕೈ ರುಚಿ ತಿನ್ನೋ ಯೋಗ ಇಷ್ಟು ಬೇಗ ಬಂತಲ್ಲ ಅನ್ನಿಸ್ತು. ನಾನು ಮೊನ್ನೆ ಯಾವುದೋ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಮನೆಯವರು ದಾಲ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ನಾನು ದಾಲ್ ಮಾಡಿದಾಗ ಅವರು ಮಾಡ್ತೀನಿ ಅಂದ್ರಲ್ವ, ಹಾಗಾಗಿ ನಾನು ಅಡುಗೆ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಲಿಲ್ಲ. ಅವರು ಕೂಡ ಸ್ವಲ್ಪ ಬೇಗನೆ ಬಂದರು. ಬೇಳೆ ಒಂದು ಬೇಯಿಸಿಡು ಅಂತ ಹೇಳಿದರು. ಅವರು ಜೀರಾ ರೈಸ್ ಮಾಡ್ತೀನಿ ಅಂದರು. ನನಗೆ ಜೀರಾ ರೈಸ್ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನೀವು ದಾಲ್ ಅಷ್ಟೇ ಮಾಡಿ, ನಾನು ರೈಸ್ ಮಾಡ್ತೀನಿ ಅಂತ ಹೇಳಿದೆ. ಅದ್ರ ಜೊತೆಗೆ ಏನಾದರೂ ಸ್ವಲ್ಪ ನಂಚ್ಕೊಳ್ಳೋದಕ್ಕೆ ಬೆಂಡೆಕಾಯಿ ಇರಲಿಲ್ಲ, ಆಲೂಗಡ್ಡೆ ಬೇಡ ಅಂಥೇಳಿ ನಾನು ಬದನೆಕಾಯಿ ಇತ್ತು ನಮ್ಮ ಗಿಡದಲ್ಲೇ ಬಿಟ್ಟಿರೋದು, ಅದನ್ನೇ ಕೊಯ್ದಿದ್ದೀನಿ. ಅದ್ರದ್ದೇ ಸುಮ್ಮನೆ ಹಾಗೆ ಉಪ್ಪು ಖಾರ ಹಾಕ್ಬಿಟ್ಟು ಅದೊಂದು ಬದನೆಕಾಯ್ದೊಂದು ಫ್ರೈ ಮಾಡ್ತೀನಿ ಅಂತ ಹೇಳಿದೆ. ಹ್ಞೂ ಅಂತ ಹೇಳಿದ್ರು. ಅವರು ತುಂಬ ಮಾಡ್ತಾಯಿದ್ರು ಅದನ್ನು. ನಮ್ಮನೆಯವ್ರು ಇವಾಗ ಅದೇ ಹೇಳ್ತೀನಲ್ವ, ಅಡುಗೆ ಮನೆ ಕಡೆ ತಿರುಗು ನೋಡೋದಿಲ್ಲ ಅಂತ ಹೇಳಿ. ಯಾಕೋ ಗೊತ್ತಿಲ್ಲ, ಮಾಡ್ತೀನಿ ಅಂದ್ರಲ್ವ, ನನಗೂ ಅಷ್ಟೇ ಸಾಕಾಗಿತ್ತು. ಮನೆಯೆಲ್ಲ ಕ್ಲೀನ್ ಮಾಡಿ ಯಾರಾದರೂ ತುಂಬ ಸುಸ್ತಾದಾಗ ಯಾರಾದರೂ ಅಡುಗೆ ಮಾಡಿಕೊಟ್ರೆ ನಮಗೂ ಕೂಡ ಖುಷಿ ಆಗುತ್ತಲ್ವ. ಹಾಗಾಗಿ ಅವರು ಅಡುಗೆನ ಮಾಡ್ತಾ ಇದ್ದಾರೆ. ನಾನು ತರಕಾರಿ ಏನೂ ಇಲ್ಲ ಇದಕ್ಕೆ ಹೆಚ್ಚೋದಕ್ಕೆ. ಟೊಮೆಟೊ ಹಾಗೆ ಈರುಳ್ಳಿ ಮಾತ್ರ ಹೆಚ್ಕೊತಾರೆ ಅಷ್ಟೇ. ಬೆಳ್ಳುಳ್ಳಿನ ಬಿಡಿಸಿ ಹಾಕ್ತಾರೆ. ನಮ್ಮನೆಯವ್ರು ಅಡುಗೆ ಮಾಡಿದ್ರೆ ಹಾಗೆಯೇ ತುಂಬ ನೀಟಾಗಿ ಕ್ಲೀನಾಗಿ ಮಾಡ್ತಾರೆ. ನಾನು ಮೇಲಿನ ಸಿಪ್ಪೆ ಗಿಪ್ಪೆ ಎಲ್ಲ ತೆಗಿಯೋಕ್ಕೆ ಹೋಗಲ್ಲ, ಸುಮ್ಮನೆ ಜಜ್ತೀನಿ, ಹಾಗೆ ಹಾಕ್ತಿರ್ತೀನಿ. ಅವ್ರಿಗೆ ಹಾಗಲ್ಲ, ಏನಾದರೂ ಮಾಡಬೇಕಂದ್ರೆ ಪ್ರಾಪರಾಗಿ ಅವ್ರು ಹೇಗೆ ಮಾಡ್ತಾರೋ ಹಾಗೆ ಇರಬೇಕಾಗುತ್ತೆ. ಹಾಗಾಗಿ ಅವ್ರು ಮಾಡ್ಕೊತಾ ಇದ್ದಾರೆ. ನಾನೇನು ತಲೆ ಬಿಸಿ ಮಾಡ್ಕೊಂಡಿಲ್ಲ. ಮತ್ತು ಕೆಲವೊಂದು ಸಲ ನಾನು ಕೂಡ ಹೇಳ್ತೀನಿ, ಅದನ್ನ ಹೀಗೆ ಮಾಡಿ, ಇದನ್ನು ಹೀಗೆ ಮಾಡಿ ಅಂತ. ಅವ್ರು ಮುಂಚೆನೇ ಕಂಡೀಷನ್ ಹಾಕಿದ್ರು, ನೀನೇನು ಹೇಳಬಾರ್ದು, ನಾನು ಹೆಂಗೆ ಮಾಡ್ತೀನೋ ಹಂಗೆ ಊಟ ಮಾಡಬೇಕು ಅಂತ. ಅದಕ್ಕೆ ನಾನು ಏನು ಹೇಳೋಕ್ಕೆ ಹೋಗಿಲ್ಲ. ಅಡುಗೆ ಈಗ ಡ್ರೈವಿಂಗ್ ಮಾಡಬೇಕಿದ್ರೆ ಅಂದರೆ ನಮಗೂ ಡ್ರೈವಿಂಗ್ ಬಂದಾಗ ಬೇರೆ ಡ್ರೈವಿಂಗ್ ಮಾಡ್ತಾಯಿದ್ದಾಗ ನಾವು ಒಂದೊಂದು ಸಜೆಷನ್ ಕೊಡ್ತೀವಿ. ನಾನು ಯಾವಾಗಲೂ ಅಷ್ಟೇ, ನಿಧಾನ ಓಡಿಸ್ರಿ, ಅಲ್ಲಿ ಹಾಗೆ ಇಲ್ಲಿ ಹೀಗೆ ಅಂತ. ಅದಕ್ಕೆ ನಮ್ಮನೆಯವ್ರು ಯಾವಾಗಲೂ ಹೇಳ್ತಿರ್ತಾರೆ, ಡ್ರೈವಿಂಗ್ ಬಂದವ್ರನ್ನ ಪಕ್ಕಕ್ಕೆ ಕೂರಿಸ್ಕೋಬಾರ್ದು ಅಂತ. ಅದೇ ಅಡುಗೆ ಮಾಡಬೇಕಿದ್ರು ಹಾಗೆ, ಅಡುಗೆ ಗೊತ್ತಿರೋರನ್ನ ಪಕ್ಕಕ್ಕೆ ಕೂರಿಸ್ಕೊಂಡ್ರೆ ಅದು ಇದು ಅಂತ ನಾವು ಹೇಳ್ತಿರ್ತೀವಿ. ಅದಕ್ಕೆ ಏನು ಹೇಳಬೇಡ ಅಂತ ಹೇಳಿದರು. ಹಾಗಾಗಿ ನಾನು ಏನು ಹೇಳ್ತಾ ಇಲ್ಲ, ಸುಮ್ಮನೆ ನನ್ನ ಪಾಡಿಗೆ ನಾನು ಅನ್ನಕ್ಕಿಡ್ತಾ ಇದ್ದೀನಿ. ಹಾಗೆ ನನ್ನ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ಬದನೆಕಾಯಿನೂ ಕೂಡ ನಾನು ಗಿಡದಲ್ಲಿಂದ ಕೊಯ್ಕೊಬಂದು ಈಗ ಹೆಚ್ಚುತ್ತಾ ಇದ್ದೀನಿ. ಜಸ್ಟ್ ಅದಕ್ಕೆ ಉಪ್ಪು ಖಾರ ಹಾಕಿದ್ರೆ ಸಾಕು. ಬೇಕಿದ್ರೆ ನೀವು ರವಾ, ಈಗ ಫಿಶ್ಗೆಲ್ಲ ಮಾಡ್ತಾರೆ ಗೊತ್ತಾ, ರವಾ ಫ್ರೈಯೋ ಏನೋ ಮಾಡ್ತಾರಲ್ವ, ಆ ಥರ ಕೂಡ ನೀವು ಇದನ್ನು ಮಾಡ್ಕೋಬೋದು. ಮತ್ತು ಕೃಪಾ ಯಾವಾಗಿಂದ ವೆಜ್ಜಿಂದ ನಾನ್ ವೆಜ್ಜಿಗೆ ಇದಾದ್ರಿ ಅನ್ಕೋಬೋದು ನೀವು. ನಾನು ಹೀಗೆ ಮೊಬೈಲಲ್ಲಿ ನೋಡ್ತಿರ್ತೀನಲ್ವ, ಆವಾಗ ನಾನು ಕೂಡ ನೋಡಿದ್ದು. ಈಗ ನಾವು ಬಿರಿಯಾನಿ ಮಾಡ್ತೀವಿ ಅಂದರೆ ನಾವು ವೆಜಿಟೇಬಲ್ಸ್ ಹಾಕಿ ಮಾಡ್ತೀವಿ. ಆದರೆ ಇದು ನಾನ್ ವೆಜ್ ತಿನ್ನೋರು ಏನಂತಾರೆ ಗೊತ್ತಾ, ನಾವು ಮಾಡೋ ಬಿರಿಯಾನಿಗೆ ಅದೆಂಥ ಬಿರಿಯಾನಿ, ಪಲಾವ್ನೇ ಬಿರಿಯಾನಿ ಅಂತೀರಾ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಕೂಡ ನೀವು ಹಾಗೆ ಫಿಶ್ ಫ್ರೈ ಎಲ್ಲ ಮಾಡ್ತಾರಲ್ವ, ಆ ಥರ ಕೂಡ ಮಾಡ್ಕೋಬಹುದು. ನಾನು ಅಷ್ಟೆಲ್ಲ ಮಾಡೋಕ್ಕೆ ಹೋಗಿಲ್ಲ. ಆ ಕಡೆ ನಮ್ಮನೆಯವ್ರು ದಾಲ್ ಮಾಡ್ತಾಯಿದ್ರು. ನಾನು ಈ ಕಡೆ ಬದನೆಕಾಯಿನ ಈ ಥರ ಹೆಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಅಂದರೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ, ಹಾಗಾಗಿ ಬೇಕಿದ್ರೆ ನೀವು ಕಡಲೆ ಹಿಟ್ಟಲ್ಲಿ ಕೂಡ ಅದ್ದಿ ಮಾಡ್ಬೋದು, ಏನೂ ಬೇಡ, ಈ ಥರ ಮಾಡ್ಕೊಳ್ಳಿ. ಆದರೆ ಬದನೆಕಾಯಿ ಏನು ಗೊತ್ತಾ, ಸ್ವಲ್ಪ ಎಳೆದಿರಬೇಕು. ನಮ್ಮ ಮನೆ ಬದನೆಕಾಯ ಬಲ್ತು ಹೋಗಿತ್ತು, ಅಂದರೆ ಬೀಜ ಜಾಸ್ತಿ ಬಲ್ತು ಬಿಟ್ಟಿತ್ತು. ಆವಾಗ ಸ್ವಲ್ಪ ಕಹಿ ಕಹಿ ಅನಿಸುತ್ತೆ. ಬೀಜ ಇಲ್ಲದೆ ಇರೋ, ಅಂದರೆ ಕಮ್ಮಿ ಬಲ್ತಿರೋ ಬದನೆಕಾಯಿ ಇದ್ದರೆ ಸೂಪರಾಗಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ತುಂಬ ಸಿಂಪಲ್ಲಾಗಿ ಅಂದರೆ ಈ ಥರ ದಾಲ್ ಮಾಡಿಕೊಂಡಾಗ ದಾಲ್ ಜೊತೆ ಇದು ಚೆನ್ನಾಗಾಗುತ್ತೆ. ಇದೇ ಥರ ನೀವು ಆಲೂಗಡ್ಡೆನೂ ಕೂಡ ಹೆಚ್ಚಿಬಿಟ್ಟು ಹೀಗೆ ಸ್ವಲ್ಪ ಉಪ್ಪು ಖಾರ ಉದುರಿಸಿ ಹಾಗೆ ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕು. ಇದೇನು ಡೀಪ್ ಫ್ರೈ ಎಣ್ಣೆನೂ ಏನು ಹೆಚ್ಚಿಗೆ ತೊಗೊಳ್ಳೋದಿಲ್ಲ, ಸ್ವಲ್ಪ ಎಣ್ಣೆನ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ. ನಮ್ಮನೇಲಿ ನಮಗೆ ಇದು ತುಂಬ ಇಷ್ಟ ಆಗುತ್ತೆ. ನಮ್ಮ ಚಿನ್ನಿ ಬಂದಾಗ ಈ ಥರದ್ದೆಲ್ಲ ಏನೇನೋ ಒಂದೊಂದು ಅಡುಗೆಗಳನ್ನ ಮಾಡ್ತಿರ್ತಾಳೆ. ನಾವು ತುಂಬ ಸಿಂಪಲಾಗಿ ಅನ್ನ ಸಾರು ಇದ್ದರೆ ಸಾಕು, ನಮಗೊಂದು ಉಪ್ಪಿನಕಾಯಿ, ಒಂದು ಹಪ್ಪಳ ಇದ್ದರೆ ನಮ್ಮ ಊಟ ಬೊಂಬಾಟ್ ಭೋಜನ ಆಗುತ್ತೆ. ಏನು ಗೊತ್ತಾ, ಆವಾಗ ಆ ಚಿನ್ನಿ ವಯಸ್ಸಲ್ಲಿರ್ತಾ ನಾನು ಹಾಗೇ, ನಾನೇನು ಸೈಡಿಗೇನೂ ಇಲ್ಲದೆ ಊಟ ತಿಂಡಿ ಏನೂ ಮಾಡ್ತಿರಲಿಲ್ಲ. ಇವಾಗ ಏನು ಗೊತ್ತಾ, ನಾನೇ ಅಡುಗೆ ಮಾಡೋದ್ರಿಂದ ಅಯ್ಯೋ ಒಂದು ಅನ್ನ ಸಾರು ಇದ್ದರೂ ಸಾಕು, ಇಲ್ಲ ಒಂದು ಅನ್ನ ಮಜ್ಜಿಗೆ, ಇಲ್ಲ ಒಂದು ಮೊಸರು ಅನ್ನ ಏನಿದ್ರೂ ನಡೆಯುತ್ತೆ. ಹೊಟ್ಟೆ ತುಂಬಿದ್ರೆ ಸೈ ಅಷ್ಟೇ. ನನಗೇನು ಆ ಥರ ವೆರೈಟಿ ಬೇಕು ಅದು ಇದು ಏನಿಲ್ಲ. ನಾನು ಈ ಊರಿಗೆ ಹೋದರೂ ಅಷ್ಟೇ, ಅಮ್ಮನ ಮನೆಗೆ
ನಾನು ಅಮ್ಮನ ಹತ್ರ ನಂಗೆ ಅದು ಮಾಡಿಕೊಡಮ್ಮ ಇದು ಮಾಡಿಕೊಡಮ್ಮ ಏನೂ ಹೇಳಲ್ಲ. ನಂಗೆ ತಿಂಡಿಗಳದೊಂದು ಸ್ವಲ್ಪ ಇಷ್ಟ ಜಾಸ್ತಿ. ಅಂದರೆ ನನಗೆ ಹಳೆಯ ತಿಂಡಿಗಳು ಇಷ್ಟ ಆಗುತ್ತೆ. ಕಡುಬು ಬಜ್ಜಿ, ಆಮೇಲೆ ರೊಟ್ಟಿಗೆ ಕೆಸ್ಸಿನ ಸೊಪ್ಪಿನ ಪಲ್ಯ, ಆ ಥರದ್ದೆಲ್ಲ ಇಷ್ಟ ಆಗುತ್ತಲ್ವ. ಹಳೆಯ ಅಡುಗೆಗಳನ್ನ ಅಮ್ಮನ ಕೈಯಲ್ಲಿ ಮಾಡಿಸ್ಕೊತೀನಿ. ಏನೇ ಅಡುಗೆ ನಾವು ಮಾಡಿದ್ರೂ ಅಮ್ಮನ ಕೈಯಲ್ಲಿ ಆಗುತ್ತಲ್ವ. ಅಂದರೆ ಈ ಹಳೆಯ ಅಡುಗೆಗಳು ಅವರಿಗೆ ಒಂಥರ ಕೈ ಕೂತಿರುತ್ತೆ. ಅದು ನಾವು ಎಷ್ಟೇ ಮಾಡಿದ್ರೂ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಆ ಥರದ್ದೊಂದು ಅಡುಗೆಗಳನ್ನ ಮಾಡಿಸ್ಕೊತೀನಿ. ನಾನು ಊರಿಗೆ ಹೋದಾಗ ಯಾವಾಗಲೂ ಅನ್ನ ಸಾರು ನಾನು ಅಂದರೆ ಬೇರೆ ಏನು ಸ್ಪೆಷಲ್ ಅಂತ ಯಾವುದೂ ಮಾಡಿಸ್ಕೊಳ್ಳೋದಿಲ್ಲ. ಏನು ಮಾಡಿರ್ತಾರೋ ಅದನ್ನೇ ಊಟ ಮಾಡಿ ಸುಮ್ಮನೆ ಕುತ್ಕೊತೀನಿ. ಯಾಕಂದರೆ ಅವ್ರಿಗೂ ಮಾಡಿ ಮಾಡಿ ಸಾಕಾಗಿರುತ್ತಲ್ವ. ಮತ್ತು ನಾನು ಹೋದಾಗ ಯಾಕೆ ರಗಳೆ ಮಾಡೋದು ಅಂತ. ಹಾಗೆಯೇ ಇವತ್ತು ನಮ್ಮ ಸಿಂಪಲ್ ಆಗಿರೋ ಲಂಚ್ ಇದು. ಇದ್ರ ಜೊತೆಗೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಇದ್ದರೆ ಮಸ್ತಾಗಿರುತ್ತೆ. ಹಾಗೆ ಒಂದು ಹಪ್ಪಳ ಕರ್ಕೊಂಡಿದ್ರು ಚೆನ್ನಾಗಿರುತ್ತೆ. ಅಂದರೆ ಉದ್ದಿನ ಹಪ್ಪಳ ಆಗಬೇಕು. ನಮ್ಮ ಅಕ್ಕಿ ಹಪ್ಪಳ ಚೆನ್ನಾಗಾಗಲ್ಲ, ಉದ್ದಿನ ಹಪ್ಪಳ ಚೆನ್ನಾಗಾಗುತ್ತೆ. ನನ್ನ ಹತ್ರ ಉದ್ದಿನ ಹಪ್ಪಳನೂ ಇರಲಿಲ್ಲ. ಹಾಗೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಕೂಡ ಇಲ್ಲ. ನಿಂಬೆಹಣ್ಣು ಚಟ್ಟ ಹಾಕಿದ್ದೀನಿ. ಇವತ್ತಿಗೂ ನನಗೆ ಅದಕ್ಕೆ ಉಪ್ಪು ಖಾರ ಹಾಕೋದಕ್ಕೆ ಆಗಿಲ್ಲ. ಬಿಸಿ ಬಿಸಿಯಾಗಿರೋ ಊಟನ ಮಾಡ್ತಾಯಿದ್ದೀವಿ. ಆಮೇಲೆ ನಾನು ವ್ಲಾಗ್ನ ಮುಂದುವರಿಸಲೇ ಇಲ್ಲ. ಯಾಕಂದರೆ ನನಗೆ ಮಧ್ಯಾಹ್ನದ ಮೇಲೆ ಮೀ ಟೈಮ್ ಅಂತ ಅದು ಒಂಥರ ನನಗೆ ಏನಾದರೂ ಕೆಲಸ ಮಾಡ್ಕೊಳ್ಳೋದಿದ್ರೆ ಎಂಥ ಕೆಲಸ ಗೊತ್ತಾ, ಬರೀ ಎಡಿಟಿಂಗ್ ಒಂದು ಬಿಟ್ಟರೆ ಇನ್ನೇನು ಕೆಲಸ ಇರೋಲ್ಲ. ಮಧ್ಯಾಹ್ನ ಆ ಎಡಿಟಿಂಗ್ ಮಾಡೋದೇ ನನಗೆ ಒಂಥರ ರೋಸ್ಗೆ ಥರ ಆಗಿಬಿಟ್ಟಿದೆ ಇವಾಗ. ಹಾಗೆಯೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ದಿನ ಇಲ್ಲಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಹಿಂದಿನ ದಿನದಿಂದ ವ್ಲಾಗ್ನ ಮಾಡಿದ್ದೀನಿ. ನನಗೆ ಆಮೇಲೆ ಅನ್ನಿಸ್ತು ನನ್ನ ದಿನ ಹೀಗೂ ಕೂಡ ಮಾಡ್ಕೋಬೇಕು ಅಂತ. ಯಾಕಂದರೆ ನಾನು ಇವತ್ತು ವ್ಲಾಗ್ ಮಾಡೋ ಮೂಡಲ್ಲಿ ಇರಲಿಲ್ಲ. ಹಾಗಾಗಿ ಆದರೆ ನೆನ್ನೆ ಮಾಡ್ಕೊಂಡಿದ್ದು ಒಂಥರ ಒಳ್ಳೆಯದಾಯಿತು. ತುಂಬ ದಿನದ ನಂತರ ನಮ್ಮ ಮನೆಯವ್ರ ಕೈ ರುಚಿ ತಿನ್ನೋ ಹಾಗೂ ಆಯಿತು. ತುಂಬ ಚೆನ್ನಾಗಿತ್ತು. ನನಗೆ ನಮ್ಮ ಮನೆಯವರು ಮಾಡೋ ದಾಲ್ ತುಂಬಾ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ತಾರೆ, ಆದರೆ ತುಂಬ ರುಚಿಯಾಗಿ ಇರುತ್ತೆ. ದಾಲಲ್ಲಿ ಏನು ಚೆನ್ನಾಗಿರುತ್ತೆ ಅಂತ ನೀವು ಅನ್ಕೋಬಹುದು. ನನಗೆ ಅವ್ರು ಮಾಡೋ ದಾಲ್ ತುಂಬ ಇಷ್ಟ ಆಗುತ್ತೆ. ನಾನು ಮಾಡ್ತೀನಿ, ಆದರೆ ನಾನು ಮಾಡೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ. ಅವ್ರು ಮಾಡೋದು ಇಷ್ಟ ಆಗುತ್ತೆ. ಹಾಗೆ ಪಾತ್ರೆಗಳು ಕೂಡ ತೊಳೆದು ಲೋಟನೆಲ್ಲ ನಾನು ಹೀಗೆ ಇಟ್ಟಿದ್ದೆ. ಯಾಕಂದರೆ ಪಾತ್ರೆ ಒಳಗಡೆ ಹಾಕಿಬಿಟ್ರೆ ಅವು ಹುಡ್ಕೋದೇ ಒಂದು ರಗಳೆ ಆಗಿಬಿಡುತ್ತೆ. ಹಾಗಾಗಿ ನಾನು ಇಲ್ಲೇ ಇಟ್ಕೊಂಡ್ಬಿಡ್ತೀನಿ ಸೈಡಿಗೆ. ಒಣಗಿರುತ್ತೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಅದನ್ನೆಲ್ಲ ತೆಗೆದು ಅದರ ಜಾಗಕ್ಕೆ ಹಾಕ್ತಾಯಿದ್ದೀನಿ. ಒಣಗದೇ ಇರೋದನ್ನು ಮಾತ್ರ ಒರೆಸಿ ಈ ಥರ ಜೋಡಿಸ್ಕೊತೀನಿ. ಒಂದಿನ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಬರೀ ಕಸ ಹೊಡೆದಿದ್ದೀನಿ ಅಷ್ಟೇ. ಸಿಂಬಂಗೆ ಏಳು ಅಂತ ಹೇಳಿದ್ರೆ ಅವನು ಹೇಳ್ತಾ ಇಲ್ಲ. ನಾನು ಕಟ್ಟೆ ಒರೆಸಿದ್ರೆ ಅವನು ಬಂದು ಸ್ವಲ್ಪ ಹೊತ್ತು ಮಲಗೋದಿಲ್ಲ. ಆದರೆ ನಾನು ಒರೆಸಿಲ್ಲ ಅಂದರೆ ಬಂದು ಇಲ್ಲೇ ಮಲಗ್ತಾನೆ. ಮತ್ತು ಏಳು ನಿನ್ನ ಬುಟ್ಟಿ ಒಳಗೆ ಮಲಗು ಅಂದರು ಒಂದೊಂದು ಸಲ ನನ್ನ ಮಾತು ಕೇಳ್ತಾನೆ. ಆದರೆ ನಮ್ಮ ಮನೆಯವ್ರ ಮಾತನ್ನ ತುಂಬ ಚೆನ್ನಾಗಿ ಕೇಳ್ತಾನೆ. ನಮ್ಮ ಮನೆಯವ್ರು ಹೊರಟ್ರಲ್ವ, ಹಾಗಾಗಿ ನಾನು ಕಸ ಹೊಡೆದು ರಂಗೋಲೆ ಹಾಕಿಲ್ಲ. ತಲೆ ಬಾಚ್ಕೊಂಡಿದ್ದೇನೆ, ಯಾಕೋ ಗೊತ್ತಿಲ್ಲ, ಸರಿಯೇ ಆಗಿಲ್ಲ. ಹೊರಟ್ರು ಇವರು ಊರಿಗೆ. ನಾನು ಈಗ ನೆನೆ ಪಂಪೆ ಆನ್ ಮಾಡಿರಲಿಲ್ಲ, ಹಾಗಾಗಿ ಈಗ ನೆನಪಾಯಿತು ಪಂಪ್ ಆನ್ ಮಾಡಿ ಕಾಯಿ ಸುಳ್ಕೊಟ್ಟು ಅವರು ಊರಿಗೆ ಹೊರಟರು. ತಿಂಡಿ ಬಂದು ರೊಟ್ಟಿ, ಬದನೆಕಾಯಿ ತಂದಿದ್ದಾರೆ. ನಮ್ಮ ಗಿಡದಲ್ಲೇ ಸುಮಾರು ಬದನೆಕಾಯಿ ಬಿಟ್ಟಿದ್ದಾವೆ. ನೆನ್ನೆ ಬದನೆಕಾಯಿ ಚೆನ್ನಾಗಿ ಕಾಣ್ತಂತೆ, ಬದನೆಕಾಯಿ ತೊಗೊಬಂದಿದ್ದಾರೆ. ಬದನೆಕಾಯಿ ಪಲ್ಯ ಮಾಡ್ತೀನಿ ಇವತ್ತು. ರೊಟ್ಟಿ ಮಾಡಿ ಬದನೆಕಾಯಿ ಪಲ್ಯ ಮಾಡ್ತೀನಿ. ಸಿಂಬಂಗೆ ಅನ್ನ ಇಲ್ಲ, ಈಗ ಅನ್ನಕ್ಕೆ ಇಡಬೇಕು. ಕುಕ್ಕರಲ್ಲಿ ಅನ್ನ ಇತ್ತಲ್ಲ, ಹಾಗಾಗಿ ಅದನ್ನು ತೊಳೆದ್ಬಿಟ್ಟು ಇತ್ತಲಾಗ ಅನ್ನಕ್ಕೆ ಇಡೋಣ ಅಂತ. ರಂಗೋಲೆ ಹಾಕಲಿಲ್ಲ, ಇನ್ನು ಕಟ್ಟೆ ಒರೆಸಿಲ್ಲ, ಬರೀ ಬಂದು ಕಸ ಹೊಡೆದು ಹೋದೆ. ಮತ್ತು ಅವರು ಹೊರಟ್ರಲ್ಲ, ಹಾಗಾಗಿ ಅವ್ರು ಹೋಗೋದ್ರೊಳಗೆ ಅತ್ಲ ಕಸ ಹೊಡ್ಕೊಬೇಡ ಅಂತ ಕಸ ಹೊಡೆದಾಯಿತು. ನೀರು ಕೊಡ್ತಿಲ್ಲ, ನೀರು ತಣ್ಣಗಾಗೋಯ್ತು, ಜೀರಿಗೆ ನೀರು. ಬಿಸಿನೇ ಇದೆ, ಆದರೆ ಅಷ್ಟು ಇಲ್ಲ, ಸೋಸ್ಕೊಂಡಿಲ್ಲ ಇವತ್ತು. ಮತ್ತು ಅದನ್ನ ಸೋಸ ಹುಟ್ಟಿಯಾರು ತೊಳಿತಾರೆ ಅಂತ ಹಾಗೆ ಕುಡಿತಾ ಇದ್ದೀನಿ.
ಸಿಂಬು ಇವಾಗ ಸಿಂಬುನ ದೋಸ್ತ ಯಾಕೆ ಬಂದಿಲ್ಲಪ್ಪ ನಿನ್ನೆಯಿಂದ. ನಿನ್ನೆ ಮಧ್ಯಾಹ್ನನೂ ಇರಲಿಲ್ಲ, ರಾತ್ರಿನೂ ಇರಲಿಲ್ಲ, ಈಗೂ ಇಲ್ಲ. ನಡಿ ನಡಿ. ಹೋಗು. ಇಷ್ಟು ಚೆನ್ನಾಗಿ ಹೋಗ್ತಾನಲ್ಲ, ವಾಪಸ್ ಇಷ್ಟು ಚೆನ್ನಾಗಿ ಬರೋಲ್ಲ. ತುಂಬ ಜನ ಕೇಳ್ತಾಯಿದ್ರಿ ನೀವು ಹಾಕಿರೋ ಗಿಡಗಳನ್ನ ತೋರಿಸಿ ಅಂತ. ಈ ಸಲ ಗಿಡಗಳು ತೋರ್ಸೋಕ್ಕೆ ನಾಚಿಕೆ ಆಗೋ ಥರ ಆಗಿದೆ, ಯಾಕಂದರೆ ಅಷ್ಟು ಗಿಡಗಳೇ ಚೆನ್ನಾಗಿಲ್ಲ. ಸೌತೆ ಬಳ್ಳಿ ಹಾಕಿದ್ದೆಲ್ಲ ಹೂ ಬಿಟ್ಟಿತ್ತು, ಹಾಗೆ ಸೌತೆಕಾಯಿ ಕೂಡ ಬಿಡೋಕ್ಕಾಗಿದೆ, ಹಾಗೆ ಹುಳ ಕೂಡ ಹತ್ತುತ್ತಾ ಇದೆ. ಇದು ಹಳ್ಳಿ ಸೌತೆ ಅಲ್ಲ, ಇದು ಪೇಟೆಲೆಲ್ಲ ಸಿಗುತ್ತಲ್ವ ಆ ಸೌತೆಕಾಯಿ. ಇದು ತುಂಬ ಚೆನ್ನಾಗಿದೆ. ಇದ್ರ ಬೀಜ ನಾನು ಇನ್ನೊಂದು ಸ್ವಲ್ಪ ತಗೊಬರ್ಬೇಕಾಗಿತ್ತು. ಅವತ್ತು ಅಮ್ಮ ತೊಗೊಂಡ್ರಲ್ವ ಸೊರಬದಲ್ಲಿ, ನಾನು ಇನ್ನೊಂದು ಸ್ವಲ್ಪ ತೊಗೋಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ. ಹಾಗೆಯೇ ಇದರಲ್ಲೂ ಕೂಡ ಅಷ್ಟೇ ಸಣ್ಣ ಸಣ್ಣ ಮಿಡಿಗಳಾಗಿದೆ ನೋಡಿ. ಆದರೆ ಹೆಗ್ಗಣ ಎಲ್ಲಿ ಕೈ ಕೊಡುತ್ತೋ ಅಂತ ನನಗೆ ಹೆದರಿಕೆ ಆಗ್ತಾ ಇದೆ. ತುಂಬ ಹೆಗ್ಣಗಳಾಗ್ಬಿಟ್ಟಿದ್ದಾವೆ. ಹಾಗೆಯೇ ನಾನು ಇವತ್ತು ಏನು ತಿಂಡಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ಬೆಳಗ್ಗೆಯಿಂದ ಹೇಳಿಲ್ಲ, ಯಾಕಂದರೆ ಯಾವಾಗಲೂ ನಾನು ಹೇಳ್ತೀನಿ. ಇವತ್ತು ಯಾಕೋ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೆ. ನಾನೇ ಅಂದ್ಕೊಂಡೆ ಅಯ್ಯೋದಿರ ನಾನು ತಿಂಡಿನ ಬೆಳಗ್ಗೆ ಎದ್ದೊಳೆ ಹೇಳ್ಬಿಡ್ತೀನಿ ನಿಮ್ಮ ಹತ್ರ. ಇವತ್ತು ಅಕ್ಕಿ ರೊಟ್ಟಿ, ನಮ್ಮ ಮಲೆನಾಡೋರಿಗೆ ಗೊತ್ತಲ್ವ ಅಕ್ಕಿ ರೊಟ್ಟಿ 2 ದಿನಕ್ಕೊಂದು ಸಲ ಮಾಡದೆ ಹೋದರೆ ಏನೋ ಮಿಸ್ ಮಾಡ್ಕೊಂಡಿದ್ದೀವಿ ಅನ್ನೋ ಥರ ಆಗುತ್ತೆ. ನಾನು ಬೆಳಗ್ಗೆ ಎದ್ದೊಳೆ ಕುಕ್ಕರಲ್ಲಿ ಅನ್ನನ ಒಂದು ಸಲ ಬೇಯಿಸ್ಕೊಂಡು ಅದಕ್ಕೆ ಹಿಟ್ಟೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅದಕ್ಕೇನು ಮಾಡೋದು ಅಂತ ನೋಡ್ತಾ ಇದ್ದೆ. ಹಾಗೆಯೇ ಬದನೆಕಾಯಿ ಇತ್ತು, ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ಒಂದು ಸ್ವಲ್ಪ ಇತ್ತು, ಹಾಗೆ ತಂದಿದ್ದು ಇತ್ತು. ಅದೆಲ್ಲದನ್ನು ಹಾಕಿ ಬದನೆಕಾಯಿ ಪಲ್ಯ ಮಾಡೋಣ ಅಂತ ಇವತ್ತು ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ನಿನ್ನೆ ಎಣ್ಗಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಅಂತ ಅದೇ ಥರ ಮಾಡೋಣ ಅಂದ್ಕೊಂಡೆ. ತುಂಬ ಏನು ಚೆನ್ನಾಗಿ ಆಗಿರಲಿಲ್ಲ, ಪರವಾಗಿಲ್ಲ, ಚೆನ್ನಾಗಾಗಿತ್ತು. ಯಾಕಂದರೆ ಒಂದೇ ಥರ ಮಾಡಿದ್ದು ತಿಂದು ಬೇಜಾರಾಗುತ್ತಲ್ವ. ಇವತ್ತು ಸ್ವಲ್ಪ ಏನಾದ್ರು ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡಿದೆ. ಕೆಲವೊಂದು ಯೂಟ್ಯೂಬಲ್ಲಿ ನೋಡಿ ಮಾಡೋ ಅಡುಗೆಗಳು ಫ್ಲಾಪು ಆಗಿಬಿಡುತ್ತೆ, ಕೆಲವೊಂದು ತುಂಬ ಚೆನ್ನಾಗಿ ಕೂಡ ಆಗುತ್ತೆ. ತುಂಬ ಅಡುಗೆಗಳನ್ನ ಕೂಡ ನಾನು ಕಲ್ತಿದ್ದೀನಿ. ಇವತ್ತು ನೋಡೋಣ. ನನಗೆ ಇವತ್ತು ಯಾಕೋ ಆ ಪಲ್ಯ ಅಷ್ಟು ಇಷ್ಟ ಆಗಲಿಲ್ಲ. ನಮ್ಮ ಗಿಡದ್ದೇ ಬದನೆಕಾಯಿ ಎಲ್ಲ ತುಂಬ ಹುಳುಕ ಆಗಿಬಿಟ್ಟಿತ್ತು. ಆ ಹುಳ ಇರೋಂಥದ್ದನ್ನೆಲ್ಲ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ. ಆದರೆ ನಾನು ಬಜ್ಜಿಗೆ ಅಂತ ಸುಡ್ತೀನಲ್ಲ, ಆವಾಗ ನಾನು ಬದನೆಕಾಯಿನ ಯೂಸ್ ಮಾಡೋದಿಲ್ಲ. ಚೂರು ಹುಳ ಇದ್ದರೂ ನಾನು ಆ ಬದನೆಕಾಯಿನ ಎಸ್ದು ಬಿಡ್ತೀನಿ, ನನಗೆ ಒಂಥರ ಅಂತ ಅನಿಸುತ್ತೆ. ಹಾಗಾಗಿ ಇದರಲ್ಲಿ ಒಂದು ಅರ್ಧ ಬದನೆಕಾಯಿ ನೋಡಿ ಹೋಗಿಬಿಟ್ಟಿತ್ತು. ಕೆಲವೊಂದು ಬದನೆಕಾಯಿ ಕೊಯ್ದು ಕೂಡ ಇಟ್ಟಿದ್ದೆ. ಇದೆಲ್ಲ ಒಂಥರ ಅಜ್ಜಿ ಥರ ಆಗಿಬಿಟ್ಟಿದೆ, ಅಂದರೆ ಮೆತ್ತಗೆ ಆಗಿಬಿಟ್ಟಿತ್ತು. ಈ ಥರ ಬದನೆಕಾಯಲ್ಲಿ ಇದು ಪಲ್ಯ ಚೆನ್ನಾಗಾಗೋದಿಲ್ಲ. ಆದರೂ ನನ್ನ ಹತ್ರ ಪಲ್ಯ ಮಾಡೋ ಬದನೆಕಾಯಿ ಇರಲಿಲ್ಲಲ್ಲ, ಯಾವುದಿದೆಯೋ ಅದರಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ, ಈ ಹೋಳುಗಳು ಬೇಗ ಕರಗಿ ಹೋಗಿಬಿಡುತ್ತೆ, ಮೆತ್ತಗಾಗಿಬಿಡುತ್ತೆ. ಹಾಗಾಗಿ ನಾನು ದೊಡ್ಡ ದೊಡ್ಡ ಹೋಳನ್ನು ಹೆಚ್ಚಿ ಮಾಡ್ತಾಯಿದ್ದೀನಿ. ನಾನು ಒಂದು ಹೋಳು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೆ, ನಂಗೆ ಅದು ಮರ್ತು ಹೋಗಿಬಿಟ್ಟಿದೆ. ತುಂಬ ಚೆನ್ನಾಗಾಗ್ತಾಯಿತ್ತು. ಜೋಳದ ರೊಟ್ಟಿಗೆ ನಮ್ಮ ಮನೆಯವರಿಗೆ ಮಾಡಿ ಕೊಡ್ತಾಯಿದ್ದೆ, ಅದು ಮರ್ತು ಹೋಗಿಬಿಟ್ಟಿತ್ತು ನನಗೆ. ಇದು ಮಾತ್ರ ನನಗೆ ಅಷ್ಟೇನು ಇಷ್ಟ ಆಗಿಲ್ಲ. ಇದನ್ನು ಟ್ರೈ ಮಾಡಬೇಡಿ, ಅದರ ರೆಸಿಪಿ ಶೇರ್ ಮಾಡಿದ್ದೀನಿ. ತುಂಬ ಏನು ಚೆನ್ನಾಗಾಗಿತ್ತು ಅನ್ನೋ ಹಾಗಿಲ್ಲ, ಒಂದು ಸ್ವಲ್ಪ ಆ್ಯಾವ್ರೇಜಲ್ಲಿ ಇತ್ತು ಅಷ್ಟೇ. ನಾನು ಏನಾದ್ರು ರೆಸಿಪಿ ಮಾಡಿದಾಗ ಚೆನ್ನಾಗಾಗಿದೆ ಅಂದರೆ ಚೆನ್ನಾಗಾಗಿದೆ ಅಂತ ಹೇಳಿಬಿಡ್ತೀನಿ, ಚೆನ್ನಾಗಾಗಿಲ್ಲ ಅಂದರೆ ನಾನು ಅದನ್ನು ಕೂಡ ಡೈರೆಕ್ಟಾಗಿ ಹೇಳಿಬಿಡ್ತೀನಿ. ಇದು ಯಾವುದೋ ಬೇರೆ ಯೂಟ್ಯೂಬಲ್ಲಿ ನೋಡಿ ಮಾಡಿರೋದು, ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಕೆಲವೊಬ್ಬರಿಗೆ ನಮ್ಮ ಅಡುಗೆಗಳು ಅಷ್ಟೇ, ಏನಾದರೂ ನಾನು ಹೇಳಿರ್ತೀನಿ, ಕೆಲವೊಬ್ಬರು ಟ್ರೈ ಮಾಡಿದಾಗ ತುಂಬ ಚೆನ್ನಾಗಾಗಿದೆ ಕೃಪಾ ಅಂತ ಕೂಡ ತುಂಬ ಜನ ಕಮೆಂಟ್ ಹಾಕ್ತಾರೆ. ಆದರೆ ಇದುವರೆಗೂ ಯಾರೂ ಚೆನ್ನಾಗಾಗಿಲ್ಲ ಅಂತ ನನಗೆ ಹೇಳಿಲ್ಲ. ನಾನು ಮೊನ್ನೆ ಯಾವುದೋ ಒಂದು ರೆಸಿಪಿ ಶೇರ್ ಮಾಡಿದಾಗ ಯಾರೋ ಒಬ್ಬರು ಒಂದು ಕಮೆಂಟ್ ಹಾಕಿ ಬಂದಿತ್ತು. ಅದೇ ಈಗ ಒಬ್ಬೊಬ್ರದ್ದು ಟೇಸ್ಟು ಒಂದೊಂದು ಥರ ಇರುತ್ತಲ್ವ. ಮತ್ತೇನು ಗೊತ್ತಾ, ನಾನೀಗ ತೋರಿಸಿದ್ದೀನಿ ಅಂದರೆ ನಾನು ಹೇಗೆ ತೋರಿಸಿದ್ದೀನೋ ಅದೇ ಥರ ಮಾಡಬೇಡಿ. ಅದಕ್ಕೆ ನೀವು ಏನಾದ್ರು 1-2-3 ಎಕ್ಸ್ಟ್ರಾ ಹಾಕಿ. ನಾನಿವತ್ತು ಮಾಡಿರೋ ತಪ್ಪು ಅದೇ, ಅವ್ರು ಹೆಂಗೆ ಹೇಳಿದ್ರು ಹಂಗೆ ಮಾಡಿದೆ, ಅದೇ ನಾನು ಮಾಡಿರೋ ತಪ್ಪು ಅನಿಸುತ್ತೆ. ನಾನು ಒಂಚೂರು ಬೇರೆ ಥರ ಏನಾದರೂ ಟ್ರೈ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಗೊತ್ತಿಲ್ಲ. ಹುರಿಯೋದಕ್ಕೆ ನಾನು ಈರುಳ್ಳಿ ಹಾಗೆಯೇ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಬಿಳಿ ಎಳ್ಳು, ಆಮೇಲೆ ಕುರೆಶೆಣ್ಣೆ ಎಳ್ಳನ್ನ ಹಾಕಿ ಹುರಿದಿದ್ದೀನಿ. ಆಮೇಲೆ ಶೇಂಗಾ ಒಂದು ಸ್ವಲ್ಪ, ಹಾಗೆ ಹಸಿಮೆಣಸನ್ನು ಹಾಕಿ ಬೇರೆ ಅದನ್ನು ಹುರ್ಕೊಂಡೆ, ಡ್ರೈ ರೋಸ್ಟ್ ಮಾಡಿಕೊಂಡೆ. ಯಾಕಂದರೆ ಎಣ್ಣೆ ಹಾಕಿ ಹುರಿದ್ರೆ ಅದು ಅಷ್ಟು ಚೆನ್ನಾಗಿ ಆಗಲ್ಲ ಅಂತೇಳಿ ನಾನು ಬೇರೆ ಅದನ್ನು ಡ್ರೈ ರೋಸ್ಟ್ ಮಾಡಿದೆ. ಹಾಗೆಯೇ ಹಸಿಮೆಣಸು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು, ನಾನು ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದೆ. ಆಮೇಲೆ ಸ್ವಲ್ಪ ಹಸಿ ಕಾಯಿ ತುರಿನ ಹಾಕಿಬಿಟ್ಟು ಇದನ್ನು ನಾನು ನುಣ್ಣಗೆ ರುಬ್ಕೊತೀನಿ.
ನೋಡಿ ಪಲ್ಯದ ಕಲರ್ ನೋಡಿದ್ರೆ ಒಂಥರ ಬಿಳಿ ಕಲರ್ ಬಂದಿದೆ. ಎಣ್ಗಾಯಿ ಪಲ್ಯದ ಕಲರೇ ಸ್ವಲ್ಪ ಬೇರೆ ಥರ ಇರುತ್ತೆ. ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ, ಅದು ಖಾರ ಕೂಡ ಸ್ವಲ್ಪ ಕಮ್ಮಿ ಇತ್ತು. ಹಾಗಾಗಿ ಒಂದು ಚೂರು ಅಟ್ಲೀಸ್ಟ್ ಖಾರನಾದರೂ ಆಗಲಿ ಅಂತ ಅಚ್ಕಾರದ ಪುಡಿ ಹಾಕಿದ್ದೀನಿ. ಹಾಗೆಯೇ ಉಪ್ಪು, ಹುಳಿ, ಬೆಲ್ಲ ಅಷ್ಟೇ, ಮತ್ತೇನೂ ಇಲ್ಲ. ನಾನು ಒಂದು ಸ್ವಲ್ಪ ಮನೇಲೇ ಮಾಡಿರೋ ಸಾಂಬಾರು ಪುಡಿನ ಹಾಕಬೇಕಾಗಿತ್ತು. ಅದೊಂದನ್ನು ಮಿಸ್ ಮಾಡಿದೆ. ಅದು ಹಾಕಿದ್ರೆ ನಮ್ಮ ರುಚಿಗೆ ಅದು ಬಂದುಬಿಡ್ತಾ ಇತ್ತು. ಹಾಗೆಯೇ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಉಪ್ಪನ್ನು ಹಾಕಿದೆ. ಯಾಕೋ ಗೊತ್ತಿಲ್ಲ, ನಾನು ಇತ್ತೀಚೆಗೆ ಎಲ್ಲ ಪಲ್ಯ ಸಾರು ಎಲ್ಲದನ್ನೂ ಅಷ್ಟೇ ಸ್ವಲ್ಪ ಉಪ್ಪು ಮಾಡ್ತಾಯಿದ್ದೀನಿ. ಹಾಗಾಗಿ ಉಪ್ಪು ಹಾಕಬೇಕಿದ್ರೆ ನಾನು ಸ್ವಲ್ಪ 2 ನಿಮಿಷ ಯೋಚನೆ ಮಾಡಿ ಒಂದೊಂದು ಸಲ ಹಾಕ್ತೀನಿ. ಯಾಕೆ ಅಂತ ಗೊತ್ತಿಲ್ಲ. ಯಾಕಂದರೆ ನಾನು ಯಾವಾಗಲೂ ಅಷ್ಟೇ ಉಪ್ಪನ್ನು ತುಂಬ ಕಮ್ಮಿ ಹಾಕ್ತೀನಿ ನಾನು. ಮತ್ತು ಸಕ್ಕರೆನೂ ಅಷ್ಟೇ. ಯಾವಾಗಲೂ ಹೇಳ್ತಾರೆ ಉಪ್ಪಿಗೆ ಮತ್ತು ಸಕ್ಕರೆಗೆ ಸಣ್ಣ ಚಮಚ ಯೂಸ್ ಮಾಡಿ ಅಂತ ಹೇಳಿ. ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಹಾಕ್ತೀನಿ. ಇವಾಗ ಯಾಕೋ ಗೊತ್ತಿಲ್ಲ ಹಾಗೆ ಆಗ್ತಾಯಿದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ರೊಟ್ಟಿ ಆಗಿರಲಿಲ್ಲ ನಂದು, ಅವರು ಬೇಗನೆ ಬಂದರು ಇವತ್ತು. ರೊಟ್ಟಿ ತುಂಬ ಚೆನ್ನಾಗಾಗಿತ್ತು. ಆದರೆ ಪಲ್ಯ ಮಾತ್ರ ಇವತ್ತು ಕೆಟ್ಟದಾಗಿತ್ತು. ಹಾಗಾಗಿ ನಾನು ಒಂಚೂರು ಕರಿಂಡಿನ ಹಾಕ್ಕೊಂಡಿದ್ದೀನಿ. ಕರಿಂಡಿ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು ನನಗೆ. ಇವತ್ತು ಪಲ್ಯ ಚೆನ್ನಾಗಿಲ್ಲಲ್ಲ, ಹಾಗಾಗಿ ಕರಿಂಡಿ ನೆನಪಾಗಿದೆ. ಚಟ್ನಿ ಪುಡಿ ಕೂಡ ಇಲ್ಲ, ಅದನ್ನು ಕೂಡ ಒಂದು ಸ್ವಲ್ಪ ಮಾಡ್ಕೊಬೇಕು. ಬೆಳಗ್ಗೆದು ತಿಂಡಿ ಕೆಲಸ ಎಲ್ಲ ಮುಗೀತು. ಈಗ ಮಧ್ಯಾಹ್ನಕ್ಕೆ ಅಡುಗೆನ ಶುರು ಮಾಡಿದ್ದೀನಿ. ಮಧ್ಯಾಹ್ನ ಅಡುಗೆಗೆ ಇವತ್ತು ನನ್ನದೇ ಅಡುಗೆ. ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ತಂದಿದ್ರು, ತುಂಬ ಫ್ರೆಶ್ ಆಗಿತ್ತಂತೆ. ಇವಾಗ ನುಗ್ಗೆಕಾಯಿ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆಮೇಲೆ ನಾನು ವೀಡಿಯೋನ ಶೂಟ್ ಮಾಡಲಿಲ್ಲ, ಯಾಕಂದರೆ ನೆನ್ನೆಯಿಂದ ವ್ಲಾಗ್ ಶುರು ಮಾಡಿದ್ದೆಲ್ಲ. ಹಾಗಾಗಿ ನಾನೇನು ಅಂದ್ಕೊಂಡೆ ತುಂಬ ವೀಡಿಯೋ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡೆ. ಅದು 25 ಮಿನಿಟ್ಸ್ದೇನೋ ವೀಡಿಯೋ ಇತ್ತು. ನಾನು ಅದು ಗೊತ್ತಲ್ವ, ಕೆಲವೊಂದು ಭಾಗನೆಲ್ಲ ಕಟ್ ಮಾಡಿ ಹಾಕಿದಾಗ ನನಗೆ ಸಿಕ್ಕಿರೋದು ಬರೀ 20 ಮಿನಿಟ್ಸ್ದೇನೋ ವೀಡಿಯೋ ಸಿಕ್ತು. ಇರಲಿ ಸಾಕು, ತುಂಬ ಚೊರೆ ಮಾಡಿದ್ರು ನಿಮಗೂ ಇಷ್ಟ ಆಗಲ್ಲ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇನ್ನೂ ವೀಡಿಯೋಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋ ಡ್ಯೂರೇಷನ್ ಸ್ವಲ್ಪ ಕಮ್ಮಿ ಮಾಡ್ತೀನಿ ಇನ್ಮೇಲೆ. ಹಾಗೆಯೇ ಇವತ್ತಿನ ವೀಡಿಯೋನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.